ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗ್ರಾಹಕ ವ್ಯಾಜ್ಯಗಳ ಪರಿಹಾರ ವೇದಿಕೆಯೊಳಗೆ ಹಲವಾರು ಹುದ್ದೆಗಳು ಖಾಲಿವೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅಂದರೆ ನೇಮಕಾತಿಯನ್ನು ಮಾಡಿಕೊಳ್ಳುವುದಕ್ಕೆ ಈಗಾಗಲೇ ಅರ್ಜಿಗಳನ್ನು ಇನ್ವೈಟ್ ಮಾಡಿದೆ. SSLC PUC ಡಿಗ್ರಿ ಆದಂಥವರು ಈ ಒಂದು ಅರ್ಜಿಗಳನ್ನು, ಅಂದರೆ ಕ್ಲರ್ಕ್ ಹುದ್ದೆಗಳ ಅರ್ಜಿಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ಅದರ ಸಂಪೂರ್ಣ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ. ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಇನ್ಫಾರ್ಮೇಷನ್ಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 27/2018 ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ಅದರಲ್ಲಿ ಹುದ್ದೆಗಳ ಒಂದು ವಿವರ ಈ ರೀತಿಯಾಗಿರುತ್ತೆ. UDC, LDC ಮತ್ತು MTS ಅಂತೇಳಿ. UDC ಅಂತಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್, ನಮ್ಮ ಕರ್ನಾಟಕದಲ್ಲಿ ಅಥವಾ KPSಸಿಂದ ಮಾಡ್ತಕ್ಕಂತಹ FDA ಹೇಗಿರುತ್ತಲ್ಲ ಅದೇ ರೀತಿಯಾಗಿರ್ತಕ್ಕಂತಹ ಹುದ್ದೆಗಳು. LDC ಅಂತಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತೇಳಿ, ಅಂದರೆ SDA ಅಂತೇಳಿ ಕರಿತೀವಿ ಇದನ್ನು. ಇನ್ನು MTS ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ನಾವು ಸಾಮಾನ್ಯವಾಗಿ D ಗ್ರೂಪ್ ಹುದ್ದೆಗಳು ಅಂತೇಳಿ ಕರೆಯಬಹುದು. ಈ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ನಾವು ಒಟ್ಟಾರೆಯಾಗಿರ್ತಕ್ಕಂತಹ ಹುದ್ದೆಗಳು UDCಯಲ್ಲಿ 11 ವೇಕೆನ್ಸೀಸ್ ಇದ್ದಾವೆ. LDCಯಲ್ಲಿ ಒಟ್ಟು 12 ವೇಕೆನ್ಸೀಸ್ ಇದೆ. MTS ಅಲ್ಲಿ ಒಟ್ಟು 14 ವೇಕೆನ್ಸೀಸ್ ಇರತಕ್ಕಂಥದ್ದು. ಅದನ್ನು ಕ್ಯಾಟಗರಿ ವೈಸ್ ಡಿವೈಡನ್ನು ಮಾಡಿದ್ದಾರೆ. ಜನರಲ್ಗೆ ಹೇಳಿದೆ, ಇನ್ನು ಉಳಿರ್ತಕ್ಕಂಥದ್ದು ನೀವು ನೋಡ್ಕೋಬಹುದು. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು PH ಕ್ಯಾಂಡಿಡೇಟ್ ಕೂಡ ಜಾಬ್ ಉಳಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇದರ ಒಂದು ಶೆಡ್ಯೂಲ್ ಡೇಟನ್ನು ಈ ರೀತಿಯಾಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗಿರ್ತಕ್ಕಂಥದ್ದು 27/2019 ಮಾರ್ನಿಂಗ್ 10 ಗಂಟೆಯಿಂದ. ಆದರೆ ಅದರ ಕೊನೆಯ ದಿನಾಂಕ 19/8/2019 ಆಗಿರುತ್ತೆ. ಸೊ ಇದಕ್ಕೆ ಆನ್ಲೈನ್ ಮೂಲಕನೇ ಅರ್ಜಿ ಹಾಕಬೇಕು, ಆಫ್ಲೈನ್ ಅರ್ಜಿಗಳು ಇರೋದಿಲ್ಲ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನಾವು ನೋಡೋದಾದರೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಈ ರೀತಿಯಾಗಿರ್ತಕ್ಕಂಥದ್ದು. ಮೊದಲೇದಾಗಿ ಅಪ್ಪರ್ ಡಿವಿಷನ್ ಕ್ಲರ್ಕ್ನ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ತಕ್ಕಂಥದ್ದು ಗ್ರ್ಯಾಜುಯೇಟ್ ಆರ್ ಈಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತೇಳಿ, ಮಾನ್ಯತೆಯನ್ನು ಪಡೆದ ಯೂನಿವರ್ಸಿಟಿಗಳಲ್ಲಿ ಅಥವಾ ಯೂನಿವರ್ಸಿಟಿ ಅಧೀನದಲ್ಲಿ ಬರ್ತಕ್ಕಂಥ ಯಾವುದೇ ಕಾಲೇಜುಗಳಲ್ಲಿ ನೀವು ಪದವಿಯನ್ನು ಮಾಡಿರಬೇಕು ಅಂತಕ್ಕಂಥದ್ದು. LDC ಅಥವಾ ಲೋವರ್ ಡಿವಿಷನ್ ಕ್ಲರ್ಕು 12th ಪಾಸ್ ಆಫ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಅಥವಾ ನಮ್ಮ PUE ಇಂದ ಕಂಡಕ್ಟ್ ಮಾಡ್ತಕ್ಕಂಥ PUC ಎಕ್ಸಾಮ್ ಇರ್ಬೋದು, ಅದು ಕೂಡ ನಡೆಯುತ್ತೆ. MTS ಎಕ್ಸಾಮ್ ಅಂದರೆ ಮೆಟ್ರಿಕ್ಯುಲೇಷನ್ ಪಾಸ್ ಅಥವಾ SSLC ತತ್ಸಮಾನದವರು ಉತ್ತೀರ್ಣರಾಗಿರ್ತಕ್ಕಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನೂ ಸ್ನೇಹಿತರೆ, ಈ ಒಂದು ಎಲ್ಲ ನಿಮ್ಮ ಒಂದು ವಿದ್ಯಾರ್ಥಿಯು ಕೂಡ ಈ ಅಪ್ಲಿಕೇಶನ್ನ ಕೊನೆಯ ದಿನಾಂಕದ ಒಳಗೆ ಇರಬೇಕು. ಇಲ್ಲ ಅಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಏಜ್ ಲಿಮಿಟನ್ನು ನೋಡೋದಾದರೆ ಸ್ನೇಹಿತರೆ, UDSಗೆ 18ರಿಂದ 27 ವರ್ಷದ ಒಳಗಿರಬೇಕು. ಅದು ನೀವು ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುವ ಒಳಗೆ ಇರಬೇಕು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದು UDC ಅಥವಾ ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ. ಮತ್ತು ರಿಲ್ಯಾಕ್ಸೇಷನ್ ಕೊಡಲಾಗಿದೆ, ಅದನ್ನು ಕೂಡ ಹೇಳ್ತೇನೆ. LDC ಲೋವರ್ ಡಿವಿಷನ್ ಕ್ಲರ್ಕಿಗೆ 18ರಿಂದ 27 ವರ್ಷ, ಇದು ಕೂಡ ಸೇಮ್ ಇರುತ್ತೆ. MTSಗೆ ಅಥವಾ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18ರಿಂದ 25 ವರ್ಷದ ಒಳಗಿರಬೇಕಾಗುತ್ತೆ. ಇದರಲ್ಲಿ SC STಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡಲಾಗಿದೆ, ಅಂದರೆ ರಿಯಾಯಿತಿಯನ್ನು. OBCಯವರಿಗೆ 3 ಇಯರ್, ಆನಂತರ PWD ಅನ್ರಿಸರ್ವ್ಡ್ ಇದ್ದರೆ 10 ಇಯರು, PWD OBC ಇದ್ದರೆ 13 ಇಯರು, PWD SC ST ಇದ್ದರೆ 15 ಇಯರ್ ತನಕ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅಂದರೆ ಒಂದು ವೇಳೆ SC ST ಅಭ್ಯರ್ಥಿಗಳು ಪರ್ಸನ್ ವಿತ್ ಡಿಸಬಿಲಿಟಿ ಅಥವಾ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಾಗಿದ್ದರೆ ಅವರು ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂತಹ ಒಂದು ಏನು ಇಯರ್ ಇದೆಯಲ್ಲ ಅದರ ಯಾರ್ಡೆಡ್ 15 ಇಯರ್ ಆದಾಗ ಎಷ್ಟು ವರ್ಷ ಆಗಿರುತ್ತೋ ಅಲ್ಲಿವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಕೂಡ ರಿಲ್ಯಾಕ್ಸೇಷನ್ ಕೊಡಲಾಗಿದೆ. SC ST OBC ಅವರಾಗಿದ್ದರೆ 5 ಇಯರನ್ನು 5 ಇಯರನ್ನು SC ST ಕೊಡಲಾಗಿದೆ. OBC ಅವರಿಗೆ 3 ಇಯರನ್ನು ಕೊಡಲಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಇನ್ ಸರ್ವಿಸ್ ಇದ್ದರೆ ಅವರಿಗೆ 3 ಇಯರ್ ಅಥವಾ ಅಪ್ ಟು 40 ಇಯರ್ ತನಕ ಕೂಡ ಕೊಟ್ಟಿದ್ದಾರೆ SC ST ಅವರಿಗೆ. ಸ್ನೇಹಿತರೆ, ಇನ್ನು ರಿಸರ್ವೇಷನ್ ಎಲ್ಲ ಕೊಟ್ಟಿದ್ದಾರೆ. 15% SC ಆ್ಯಂಡ್ 7.5% ST, 27% ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, 10% EWSಗೆ ಪೋಸ್ಟ್ಗಳ ರಿಸರ್ವೇಷನನ್ನು ಕೊಟ್ಟದ್ದು ಈಗಾಗಲೇ ಹೇಳಿಬಿಟ್ಟಿದ್ದೀನಿ ನಾನು. ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಲ್ಲಿ 3 ರೀತಿಯಾಗಿರ್ತಕ್ಕಂತಹ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಒಂದು OMR ಬೇಸ್ಡ್ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಅಂತೇಳಿ ಒಂದು, ಆನಂತರ ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತೇಳಿ, ಮೂರನೇದಾಗಿ ಟೈಪಿಂಗ್ ಸ್ಕಿಲ್ ಟೆಸ್ಟ್. ಈ 3 ಹಂತದ ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಫಸ್ಟ್ OMR ಬೇಸ್ಡ್ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಅಂತಂದರೆ ಇದು ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅನಿಸುತ್ತೆ. ಸೊ ಈ ರೀತಿಯಾಗಿರುತ್ತೆ ಪತ್ರಿಕೆ. ನಿಮಗೆ ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ನಲ್ಲಿ 4 ಪಾರ್ಟ್ ಇರುತ್ತೆ, 4 ಪತ್ರಿಕೆಗಳಿರುತ್ತೆ. ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3, ಪತ್ರಿಕೆ 4. ಅದರಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ 1 ಇರುತ್ತೆ. 2 ಅವರ್ಸನ್ನು ಕೊಡಲಾಗಿರುತ್ತೆ. ಇದಕ್ಕೆ ನಿಮಗಿರ್ತಕ್ಕಂಥದ್ದು ಒಟ್ಟು 100 ಕ್ವಶನ್ಸ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ಅಂತೇಳಿ 25 ಕ್ವಶನ್ಸ್ ಇರುತ್ತೆ. ಆನಂತರ ಮೂರನೇದಾಗಿ ಟೈಪಿಂಗ್ ಟೆಸ್ಟ್ ಇನ್ ಇಂಗ್ಲೀಷಲ್ಲಿ ಕಂಪ್ಯೂಟರ್ನಲ್ಲಿ ಸ್ಪೀಡನ್ನು ಕೊಟ್ಟಿದ್ದಾರೆ, ಅದಕ್ಕೆ 10 ಮಿನಿಟ್ಸನ್ನು ಕೊಟ್ಟಿರ್ತಾರೆ. ಡಿಸ್ಕ್ರಿಪ್ಟಿವ್ ಟೆಸ್ಟಲ್ಲಿ 2 ಅವರ್ಸು. ಸೊ ಇವೆರಡೂ ಕೂಡ ಫಸ್ಟ್ ಆಗ್ತಕ್ಕಂತಹ ಒಂದು ಪರೀಕ್ಷೆಗಳು, ಅಂದರೆ ಕಂಪ್ಯೂಟರ್
ಟೈಪಿಂಗ್ ಟೆಸ್ಟ್ ಆ್ಯಂಡ್ ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಏನಿದೆಯಲ್ಲ, ಈ ಒಂದು ಟೆಸ್ಟ್ಗಳು ಎರಡು ಒಂದೇ ದಿನ ನಡೀತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಮಾರ್ನಿಂಗ್ ಆಫ್ಟರ್ನೂನ್ ನಡೀತಕ್ಕಂತಹ ಎಕ್ಸಾಮ್ಸ್ಗಳಾಗಿರುತ್ತೆ. LDC ಒಳಗೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಸೇಮ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, 2 ಅವರ್ಸ್ ಇರುತ್ತೆ. ಇಲ್ಲಿ ಕಂಪ್ಯೂಟರ್ ನಾಲೆಜನ್ನು ಕೇಳಲಾಗುತ್ತೆ. ಇಲ್ಲೂ ಕೂಡ 3ನೇ ಪತ್ರಿಕೆ 4ನೇ ಪತ್ರಿಕೆ ಏನು ಸೇಮ್ ಇರತಕ್ಕಂಥದ್ದು ನಾವು ನೋಡಬಹುದು. ಇನ್ನೊಂದು ನೋಟ್ ಕೊಟ್ಟಿದ್ದಾರೆ, OMR ಬೇಸ್ಡ್ ಆಬ್ಜೆಕ್ಟಿವ್ ಟೆಸ್ಟ್ ಮತ್ತು ರಿಟರ್ನ್ ಟೆಸ್ಟ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿಲ್ ಬಿ ಹೆಲ್ಡ್ ಸಿಮಲ್ಟೇನಿಯಸ್. ಅಂದರೆ ಜೊತೆಗೆ ನಡೀತಕ್ಕಂಥದ್ದು ಫಾರ್ನೂರ್ ಆಫ್ಟರ್ನೂನಲ್ಲಿ ನಡೀತಕ್ಕಂಥದ್ದು. ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದು. ಅದನ್ನು ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಟೆಸ್ಟನ್ನು ಯಾರು ಉತ್ತೀರ್ಣರಾಗಿರ್ತೀರೋ ಅವರ ಒಂದು ಪತ್ರಿಕೆಗಳ ಒಂದು ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೆಸ್ಟನ್ನು ಅಥವಾ ಬರವಣಿಗೆಯನ್ನು ಮಾತ್ರ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಒಂದು ವೇಳೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟಲ್ಲಿ ನೀವು ಫೇಲ್ ಆಗಿದ್ದರೆ ಅವರ ಒಂದು ಪತ್ರಿಕೆ ಇವ್ಯಾಲ್ಯೂಯೇಷನ್ ಆಗೋಲ್ಲ, ಅಲ್ಲಿಗೆ ನೇಮಕಾತಿ ನಿಮ್ಮದು ರಿಜೆಕ್ಟ್ ಆಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಯಾರು ಎರಡೂ ಪತ್ರಿಕೆಯನ್ನು ಕ್ವಾಲಿಫೈ ಆಗಿರ್ತೀರೋ ಅವರಿಗೆ ಮಾತ್ರ ಥರ್ಡ್ ಟೈಪ್ ಆಫ್ ದಿ ಟೆಸ್ಟಿಗೆ ಅಥವಾ ಸ್ಕಿಲ್ ಟೆಸ್ಟಿಗೆ ಅವನ್ನ ಇನ್ವೈಟ್ ಮಾಡ್ತಾರೆ, ಅದರ್ವೈಸ್ ಇನ್ವೈಟ್ ಮಾಡೋದಿಲ್ಲ. ಸೊ ಹಾಗಾಗಿ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡಬೇಕು ಅಂತಂದರೆ ನೀವೆಲ್ಲ 3 ಪರೀಕ್ಷೆಗಳನ್ನ ಅಟೆಂಡ್ ಮಾಡಬೇಕು. ಫಸ್ಟು ಸೆಕೆಂಡು ಪಾಸ್ ಆಯಿತು ಅಂದರೆ ಥರ್ಡ್ ಟೆಸ್ಟಿಗೆ ಆಹ್ವಾನ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಮಲ್ಟಿ ಟಾಸ್ಕಿಂಗ್ ಪೋಸ್ಟ್ ಹೇಗಿರುತ್ತಪ್ಪ ಅಂತಂದರೆ ಇದು ಕೂಡ OMR ಬೇಸ್ಡ್ ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ. ಇಲ್ಲೂ ಕೂಡ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ಜನರಲ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಅವೇರ್ನೆಸ್ ಒಟ್ಟು 100 ಅಂಕಗಳಿಗೆ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನೀವು 50% ಮಾರ್ಕ್ಸನ್ನು ನೀವು ತಗೊಳ್ಳೇಬೇಕು. ಈ ಒಂದು ವೇಳೆ SC ST OBC ಅವರಾಗಿದ್ದರೆ ನಿಮಗೆ 45%ಗೆ ಎಲಿಜಿಬಲ್ ಆಗ್ತೀರಿ ಅಂತಕ್ಕಂಥದ್ದು. ಇನ್ನು MTS ಅಲ್ಲಿ ಒಂದೇ ಹಂತದ ಒಂದು ಎಕ್ಸಾಮ್ ಇರ್ತಕ್ಕಂಥದ್ದು, ಅದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್. ಇಲ್ಲಿ ಯಾವುದೇ ಕೂಡ ಸ್ಕಿಲ್ ಟೆಸ್ಟಿಂಗ್ ಆಗಿರಲಿ ಅಥವಾ OU ಆಗಿರಲಿ ಇರೋದಿಲ್ಲ. ಹಾಗಾಗಿ ಇದರಲ್ಲಿ ಯಾರು ಮೆರಿಟನ್ನು ಹೈಯೆಸ್ಟ್ ಮೆರಿಟ್ ಅಂತ ಮಾಡಿರ್ತಾರೋ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಬಿಡುತ್ತೆ. ಎಕ್ಸಾಮ್ ಫೀಸನ್ನು ನೋಡೋದಾದರೆ ನಾವು ಇದು ನಾನ್ ರಿಫಂಡಬಲ್ ಫೀಸ್ ಆಗಿರುತ್ತೆ. 350 ಫೀಸ್ ಇರತಕ್ಕಂಥದ್ದು ಜನರಲ್ ಕ್ಯಾಂಡಿಡೇಟ್ಗಳಿಗೆ. ಆನಂತರ ಒಂದು ವೇಳೆ SC ST ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 200 ರೂಪಾಯಿ ಫೀಸನ್ನು ಮಾಡಲಾಗಿರುತ್ತೆ. ಸೊ ಇದು ಫೀಸ್ ಡೀಟೇಲ್ಸ್ ಆಗಿರ್ತಕ್ಕಂಥ. ಇನ್ನು ಇದನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕನೂ ಕೂಡ ಫೀಸನ್ನು ನೀವು ಪೇ ಮಾಡ್ಬೋದು. ಅದರಲ್ಲಿ ನಿಮ್ಮದು ಎಕ್ಸಿಸ್ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಆನ್ಲೈನ್ ಮೂಲಕ ನೀವು ಫೀಸನ್ನು ಪೇ ಮಾಡಬಹುದಾಗಿದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ಡೇಟ್ ಹೇಳಿದ್ದೀನಿ, 27/2019 ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಇನ್ನು ಜನರಲ್ ಇನ್ಸ್ಟ್ರಕ್ಷನ್ ಈ ರೀತಿಯಾಗಿರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಮಾತ್ರ ಪರೀಕ್ಷೆ ಇರತಕ್ಕಂಥದ್ದು. ಇನ್ನೆಲ್ಲ ಕೂಡ ಹೇಳಿದಂತೆ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ನೀವು ಒಂದು ವೇಳೆ EWS ಆಗಿದ್ದರೆ ಈ ಒಂದು Annex 1ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದ ಪ್ರಕಾರವಾಗಿ ನೀವು ಈ ಒಂದು ಸರ್ಟಿಫಿಕೇಟನ್ನು ಪಡೆದಿರಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ncdrc.nic.in ನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈ ಒಂದು PDF ಅವಶ್ಯಕತೆ ಇದ್ದರೆ ನಾನು ಈ PDF ಇದೇ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಟಿವ್ ಪಾರ್ಟ್ ಒಳಗೆ ಹಾಕಿರ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಟಿವ್ ಪಾರ್ಟಲ್ಲಿ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ, ಅಪ್ಲಿಕೇಶನ್ ಹಾಕಿ, ಸೆಲೆಕ್ಷನ್ ಆಗಿ. ಇದು ಇಷ್ಟು ಮಾಹಿತಿ. ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನು ಅಗತ್ಯ ಇರ್ತಕ್ಕಂಥವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.